ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನಲ್ಲಿ ಶಾಸಕರೊಬ್ಬರು ಪಕ್ಷಾಂತರದ ಸ್ಪಷ್ಟ ಸುಳಿವನ್ನು ಕೊಟ್ಟಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಯಾವ ಪಕ್ಷದಲ್ಲಿ ಇರ್ತೀನಿ ಅನ್ನುವಂಥ ಓಪನ್ ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಚಿವ ಸಂಪುಟದ ಬೆನ್ನಲ್ಲೇ ಏನಾಗ್ತಾ ಇದೆ? ಅತ್ಯಂತ ಪ್ರಮುಖ ಜಿಲ್ಲೆಗಳು, ಕಾಂಗ್ರೆಸ್ನ ಸಂಘಟನೆ ಮತ್ತು ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ತುಂಬ ಪ್ರಮುಖ ಎನಿಸ್ಕೊಂಡಿರುವಂಥ ಜಿಲ್ಲೆಗಳಲ್ಲಿ ಆಗ್ತಿರೋ ಸೈಲೆಂಟ್ ಡೆವಲಪ್ಮೆಂಟ್ಸ್ ಏನು ಹೇಳ್ತಾ ಇರೋದು, DK ಕುರ್ಚಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಶಾಸಕರೊಬ್ಬರು ಪಕ್ಷ ಬಿಡುವಂಥ ನೇರ ಸಂದೇಶ ಕೊಟ್ಟಿದ್ದಾರೆ. ನನಗೆ ಎಲ್ಲ ಸಿಕ್ಕಿದೆ ಜೀವನದಲ್ಲಿ, ಆದರೆ ಕೆಲವು ಪ್ರಮುಖ ಆಸೆಗಳಿದ್ದವು. ನಾನು ಕೆಲಸ ಮಾಡಿದ್ದಕ್ಕೆ ತಕ್ಕಂತೆ ಸುಮ್ಮನೆ ಅಲ್ಲ, ಅದು ಸಿಕ್ಕಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕ ರಮೇಶ್ ಬಾಬು ಅವರು ಸಿಕ್ಕಾಪಟ್ಟೆ ಭಾವುಕರಾಗಿ ಬಹಳ ಅಸಮಾಧಾನದ ಮಾತುಗಳನ್ನು ಆಡಿರೋದು. ಅರಕೆರೆಯಲ್ಲಿ, ಸ್ವಗ್ರಾಮ ಅರಕೆರೆಯಲ್ಲಿ ಒಂದು ಬಹಿರಂಗ ಕಾರ್ಯಕ್ರಮದಲ್ಲಿ ಭಾವುಕರಾಗಿ ಮಾತಾಡಿದ್ದಾರೆ. ತನ್ನ ಜನರ ಜೊತೆ, ಬೆಂಬಲಿಗರ ಜೊತೆ, ಆಪ್ತರ ಎದುರಲ್ಲಿ ಸಚಿವ ಸ್ಥಾನದ ಆಸೆಯನ್ನು ಹೇಳ್ತಾ ಅವರು ಏನು ಹೇಳ್ತಾರೆ, ತಮ್ಮ ತಾಯಿ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ್ದು, ಈ ಹಿಂದೆಲ್ಲ ನಮ್ಮ ಕುಟುಂಬ ಒಂದೇ ಪಕ್ಷದಲ್ಲಿತ್ತು, ಈಗ 10 ವರ್ಷದಿಂದ ನಾನು ಬೇರೆ ಪಕ್ಷದಲ್ಲಿದ್ದೀನಿ. ಹಿಂದೆಲ್ಲ ಒಂದೇ ಪಕ್ಷದಲ್ಲಿತ್ತು ನಮ್ಮ ಕುಟುಂಬ, 10 ವರ್ಷದಿಂದ ನಾನು ಬೇರೆ ಪಕ್ಷದಲ್ಲಿದ್ದೀನಿ. ಮುಂದೆ ಎಲ್ಲಿರ್ತೀನೋ ಏನಾಗ್ತೀನಿ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ನನಗದು, ಮುಂದೆ ಯಾವ ಪಕ್ಷದಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅನ್ನುವ ಮೂಲಕ ಪಕ್ಷ ತೊರೆಯೋದು ಖಚಿತ ಅನ್ನೋ ಸಂದೇಶ ಶ್ರೀರಂಗಪಟ್ಟಣ ಕೈ ಶಾಸಕರಿಂದ, ರಮೇಶ್ ಬಾಬು ಅವರಿಂದ ಈಗ ಬಂದಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ರಮೇಶ್ ಬಾಬು ಅವರು ಪಕ್ಷ ತೊರೀತಾರ? ಹೇಳಿ ಕೇಳಿ ಮಂಡ್ಯದಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ JDS ಟೈಟ್ ಜಟಾಪಟಿ ಇದೆಯಲ್ಲ. ಸೊ JDS ತೆಕ್ಕೆಗೆ ಬೀಳ್ತಾರ ರಮೇಶ್ ಬಾಬು ಅವರು, ಅಥವಾ BJP ಕಡೆ ಮುಖ ಮಾಡಿದ್ರೆ ಅಷ್ಟು ಲಾಭ ಕಾಣಿಸಲ್ಲ ಅಲ್ಲಿ ಮಂಡ್ಯದಲ್ಲಿ. ಹಾಗಾಗಿ NDA ತೆಕ್ಕೆಗೆ ಬಿದ್ದು JDS ತೆನೆ ಹೊರುವಂಥ ದಟ್ಟ ಸಂಭವ ಕಂಡು ಬರ್ತಾ ಇದೆ. ರಮೇಶ್ ಬಾಬು ಅವ್ರನ್ನ ಮನವೊಲಿಸ್ತಾರ DK ಶಿವಕುಮಾರ್ ಅವರು. ಕೆಲವ್ರದ್ದೆಲ್ಲ ಹೆಂಗಿದೆ ಅಂದರೆ, ಈಗ ಮನವೊಲಿಸಿ ಏನು ಪ್ರಯೋಜನ, ನಾವು ಕಾಂಗ್ರೆಸ್ಸಲ್ಲಿದ್ದು ಏನೂ ಪ್ರಯೋಜನ ಇಲ್ಲ, ಗ್ಯಾರಂಟಿ ಕಾರಣದಿಂದ ಅನುದಾನನೂ ಸರಿಯಾಗಿ ಬರ್ತಿಲ್ಲ, ಸಚಿವ ಸ್ಥಾನವೂ ಇಲ್ಲ ಅಂದಮೇಲೆ ಮನವೊಲಿಕೆ ಅಷ್ಟೇ ಸಿಗತ್ತೆ ಬಿಟ್ಟರೆ ಇನ್ನೇನೂ ಸಿಗಲ್ಲ ಇಲ್ಲಿ ಅನ್ನುವಂಥ ಬೇಸರ. ಸೊ ಈಗ ತಕ್ಷಣ ಇವ್ರು ರಮೇಶ್ ಬಾಬು ಹೇಳಿದ್ರು ನಾಡಿದ್ದು ಸೋಮವಾರ ಪಕ್ಷ ಬಿಡ್ತಾರೆ, ಹಾಗಾಗಲ್ಲ. ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ನಡೆಯೋದು, ಯಾಕಂದರೆ ಬೈ ಎಲೆಕ್ಷನ್ಗೆಲ್ಲ ಯಾರೂ ತಯಾರಿರಲ್ಲ. ಸೊ ಎಲೆಕ್ಷನ್ ಹೊತ್ತಲ್ಲಿ ಪಕ್ಷ ಬೇಲಿ ಹಾರುವಂಥ ಕೆಲಸಗಳು ಕೆಲವರು ಈಗ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂತಹ ಬೆಳವಣಿಗೆಗಳು ಈಗ DK ಶಿವಕುಮಾರ್ ಅವ್ರಿಗೆ ನುಂಗಲಾರದ ತುತ್ತಾಗಿರೋದು. ಯಾಕಂದರೆ ಮೈಸೂರಲ್ಲಿ ಮೊನ್ನೆ ಒಂದು ಮೀಟಿಂಗ್ ಆಗಿದೆ. ಅವರು ಪಕ್ಷ ಬಿಡ್ತಾರೋ, ಪಕ್ಷದೊಳಗೆ ಎದ್ದುಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಪಕ್ಷ ಬಿಡುವಂಥ ಕ್ಯಾಂಡಿಡೇಟ್ಸ್ ಅಲ್ಲ ಅವರು ಅಂತಲೇ ಮೇಲ್ನೋಟಕ್ಕೆ ಅನಿಸೋದು. ಮಹದೇವಪ್ಪನವರು, ತನ್ವೀರ್ ಸೇಠ್ ಅವರು, ಅಲ್ಲಿ ವೆಂಕಟೇಶ್ ಅವರು ಎಲ್ಲ ಸೇರಿಕೊಂಡು ಪಕ್ಷದಲ್ಲೆಲ್ಲ ಸರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಮತ್ತು ನಾವು ಒಟ್ಟಿಗೆ ಸೇರಿರೋದೇ ಮೊದಲ ಸ್ಟೆಪ್, ಇನ್ನು ಮುಂದೇನಾಗುತ್ತೆ ಅನ್ನೋ ಟ್ರೇಲರನ್ನು ಬಿಟ್ಟಿದ್ದಾರೆ. ಇದೆಲ್ಲ ಆಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವ್ರಿಗೆ ಬಹಳ ಉಸಿರುಗಟ್ಟೋ ವಾತಾವರಣ ನಿಧಾನಕ್ಕೆ ನಿರ್ಮಾಣ ಆಗ್ತಿದೆಯಾ. ಕುಮಾರಸ್ವಾಮಿ ಅವ್ರಿಗೆ ಬೇರೆ ಈಗ ಸಿಕ್ಕಾಪಟ್ಟೆ ಬಲ ಬೇಕು, ಎಲ್ಲ ದಿಕ್ಕುಗಳಿಂದ ಬಲ ಸೇರಬೇಕು ಅವ್ರಿಗೆ. ಬಿಡದಿ ಟೌನ್ಶಿಪ್ಪು ಅದು ಇದು ಅಂತ ತೊಡೆತಟ್ಟಿದ್ದಾರೆ DK ವಿರುದ್ಧ. ಇಂತಹ ಹೊತ್ತಲ್ಲಿ ದೊಡ್ಡ ವಿಕೆಟ್ ತೆಗೆಯೋದಕ್ಕೆ JDS ಕಡೆಯಿಂದನೂ ಆಗ್ತಿದೆಯಾ ಕಾರ್ಯಾಚರಣೆ? ಅದು ಈಗ ಗಮನ ಸೆಳೀತಿರೋ ಡೆವಲಪ್ಮೆಂಟ್ ಒಂದು ಕಡೆ. ಮಾಡೋದಕ್ಕಂಥದ್ದು ಭಾಳ ಕಷ್ಟ, ಭಾಳ ಒಂದು ದೃಢತೆ ಇರಬೇಕು, ಕಷ್ಟಗಳನ್ನ ತಡ್ತಕ್ಕಂಥ ಒಂದು ದೃಢ ಮನಸ್ಸಿರಬೇಕು, ಅದಕ್ಕೆ ಬೆಂಬಲವಾಗಿದ್ದಂಥ ಕುಟುಂಬ ಇರಬೇಕು, ಸ್ನೇಹಿತರಿರಬೇಕು. ಎಲ್ಲ ಸಿಕ್ಕಿದ್ರು ನನಗೆ. ಆದರೆ ನಾನು ಏನು ಆಸೆ ಪಟ್ಟನೋ ಅದು ಯಾವುದೂ ಸಿಕ್ಕಲಿಲ್ಲ. ಅದೊಂದೇ ನನ್ನ ಜೀವನದಲ್ಲಿ ಆದಂಥದ್ದು. ನಾನು ಆಸೆ ಏನು ಪಡ್ತೀನೋ ಅದು ನನಗೆ ಸಿಗೋದಿಲ್ಲ, ಆಸೆ ಪಡದೇ ಇರೋದೆಲ್ಲ ಸಿಕ್ಕದು. ನಾನೇನು ಶಾಸಕನಾಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಆದರೆ ಅದು ಸಿಕ್ತು. ನನಗೆ ಓದು ವಿದ್ಯೆ ಹತ್ತಲಿಲ್ಲ. ಸೊ ಅದು ನನ್ನ ಸ್ವಂತ ತಪ್ಪಿಂದ ಆದದ್ದು. ಆವತ್ತಿನ ಪರಿಸರ, ಆವತ್ತಿನ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರ ಮತ್ತು ಒತ್ತಾಯ. ಗೊತ್ತಿಲ್ಲ, ನೀನು ನಿಂತಿದ್ದೀರಾ, ನಿಮ್ಮ ಆಶೀರ್ವಾದ ಕೋರ್ತೇವೆ ನಾವು, ನಮ್ಮ ಕುಟುಂಬ ನಿಮ್ಮ ಜೊತೆ ಎಲ್ಲ 7 ಬೆಳೆಗಳ ನಡುವೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಜೊತೆ ಬಂದು ನಿಂತಿದ್ದೀರಿ. ಎಲ್ಲ ನಾನು ಭಾಳಷ್ಟು ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿದ್ದು ಈಗ ಒಂದು 10 ವರ್ಷಗಳಿಂದ ಬೇರೆ ಪಕ್ಷಕ್ಕೆ ಬಂದೆ. ಆದರೆ ಅದು ನಮ್ಮ ತಂದೆಯವರ ಮೂಲ ಪಕ್ಷ
ಅಲ್ಲಿ ಬಂದು ನಿಂತಿದ್ದೇನೆ. ಇನ್ನೆಲ್ಲೋ ನಿಲ್ತೀನೋ ನಾವು ಗೊತ್ತಿಲ್ಲ, ಏನು ಆಗ್ತೀನೋ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿ ಸದಾ ಇರಲಿ ನಮ್ಮ ಕುಟುಂಬದಲ್ಲಿ ಅಂಥೇಳಿ ತಮ್ಮೆಲ್ಲರಿಗೆ ಗೌರವಪೂರ್ವಕವಾದಂಥ ನಮನಗಳನ್ನ ಸಲ್ಲಿಸ್ತಾ ತಮ್ಮ ಆಶೀರ್ವಾದ. ಇನ್ನೊಂದು, ಯಾವ ಸರ್ಕಾರನಾದರೂ ಇರಲಿ, ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, ಬೆಳಗಾವಿ ಪಾಲಿಟಿಕ್ಸು ಬೇರೆ ವೇಟೇಜಲ್ಲಿರುತ್ತೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರಿ ಇಲಾಖೆ ಕೊಟ್ಟ ಮೇಲೆ ಹೊಸ ಲೆಕ್ಕ ಶುರುವಾಗಿದೆ ಬೆಳಗಾವಿಯಲ್ಲಿ. ಯಾಕಂದರೆ ಇತ್ತೀಚೆಗಷ್ಟೇ 6 ತಿಂಗಳಿರಬಹುದು ಅಪೆಕ್ಸ್ ಅಧ್ಯಕ್ಷಗಿರಿ ತಪ್ಪು ಹೋಗಿತ್ತು. ತುಂಬ ಪ್ರತಿಷ್ಠೆಯ ಹೋರಾಟವಾಗಿತ್ತು. ರಾಹುಲ್ ಜಾರಕಿಹೊಳಿ ಅಂದರೆ ಸತೀಶ್ ಜಾರಕಿಹೊಳಿ ಪುತ್ರನಿಗೆ ಪಟ್ಟ ಕಟ್ಟಲಾಗಿತ್ತು, ವಿವಿಧ ಬಲಗಳನ್ನೆಲ್ಲ ಸೇರಿಸ್ಕೊಂಡು. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಅವ್ರಿಗೆ ಚೆನ್ನಾಗಿರಲಿಲ್ವಲ್ಲ, ಜಟಾಪಟಿ ಇತ್ತಲ್ಲ. ಬಟ್ ಈ ಬ್ಯಾಂಕ್ ಎಲೆಕ್ಷನ್ನು ಅದು ಇದು ಅಂದಾಗ ಇಬ್ಬರು ಒಂಥರ ಹೊಂದಾಣಿಕೆ ಮಾಡಿಕೊಂಡು ಹಳ್ಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಸತೀಶ್ ಜಾರಕಿಹೊಳಿ ಅವರು ಅನ್ನೋದೆಲ್ಲ ಓಪನ್ ಆಗಿ ಗೊತ್ತಾಯಿತು. ಮೊನ್ನೆ ಈಗ ಬೆಳಗಾವಿಗೆ ಯಾರಿಗೆ ಮಂತ್ರಿ ಕೊಡಬೇಕು ಅಂದಾಗ ಅಶೋಕ್ ಪಟ್ಟಣ್ಗಾದರೂ ಕೊಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗಾದರೂ ಕೊಡಿ ಅನ್ನೋ ತನಕ ಸತೀಶ್ ಜಾರಕಿಹೊಳಿ ಅವರು 1-2-3 ಹೆಸರು ತನ್ನ ಕಡೆಯವ್ರನ್ನ ಇಟ್ಟು ಬಂದಿದ್ದರು. ಅಲ್ಪಸಂಖ್ಯಾತರಾದರೆ ಹಿಂಗೆ ಕೊಡಿ, ಲಿಂಗಾಯತರಿಗಾದರೆ ಈ ಥರ 2 ಆಪ್ಷನ್ ಇದೆ, ಅಶೋಕ್ ಪಟ್ಟಣ್ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರು, ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ರು. ಬಿಟ್ಟರೆ ಲಕ್ಷ್ಮಣ ಸವದಿ ಹೆಸರಿಟ್ಟಿರಲಿಲ್ಲ ಅವರು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ಕೆ ಶಿವಕುಮಾರ್ ಕ್ಯಾಂಪು. ಆದರೂ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ಈ ಕುರ್ಚಿ ಹಸ್ತಾಂತರ ಟೈಮಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಸುಮಾರು ಮೀಟಿಂಗ್ಗಳನ್ನು ಮಾಡಿಬಿಟ್ರು. 1-to-1 ಮೀಟಿಂಗ್ಗಳಾಗಿದ್ದು ಸುದ್ದಿ ಆಯಿತು. ಅದಕ್ಕೆ ಸಿದ್ದರಾಮಯ್ಯನವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಏನೋ ಸತೀಶ್ ಜಾರಕಿಹೊಳಿ ಅವರು ತನಗೆ ಹುದ್ದೆ ತಗೊಳ್ಳೋಕ್ಕೆ KPCC ಅಧ್ಯಕ್ಷ ಆಗೋಕ್ಕೆ ಕತ್ತಿ ಮಸ್ತಿದ್ದಾರೆ ಅನ್ನೋ ಥರ ಎಲ್ಲ ಚರ್ಚೆ ಆಯಿತು. ಆ ಥರ ಸಿಟ್ಟು ಮಾಡ್ಕೊಂಡಿದ್ದಾರಂತೆ. ಕಂತೆಗಳು ಓಡಾಡ್ದು ಗೊತ್ತಿಲ್ಲ ನಮಗೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಆ ಟೈಮಲ್ಲಿ ಸಿದ್ದರಾಮಯ್ಯನವ್ರ ಮೇಲಿನ ಸಿಟ್ಟಿಗಲ್ಲ, ತನಗೆ ಅವಕಾಶಗಳು ಸೃಷ್ಟಿಯಾಗೋ ಚಾನ್ಸ್ ಇದೆ ಅನ್ನೋ ಕಾರಣಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ರು. ಏನೋ ಒಳಗಡೆ ಏನಾಗಿತ್ತು ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಂದುಕೊಂಡಿದ್ದೆಲ್ಲ ಸಿಕ್ಕಿಲ್ಲ. ಈಗ CM ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರದ್ದು ಬೇರೆ ಲೆಕ್ಕ ಆಗಿರುತ್ತೆ, ಆಗ ತನಕನೇ ಬೇರೆ ಲೆಕ್ಕ ಆಗಿರುತ್ತೆ. ಈಗ ಸಹಕಾರಿ ಸಚಿವರನ್ನಾಗಿ ಸೌದಿ ಅವ್ರನ್ನ ಮಾಡಿರೋದ್ರಿಂದಾಗಿ 2 ಮತಗಜಗಳ ನಡುವಿನ ಹೋರಾಟದಂತಾಗುತ್ತೆ ಬೆಳಗಾವಿಯಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಜಟಾಪಟಿಗೆ ಬೀಳ್ತಾರ ಈಗ ಸೌದಿ ಜೊತೆಗೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಬೆಳಗಾವಿ ರಾಜಕಾರಣ ಅಂದರೆ ಬೇರೆಯದ್ದೇ ತೂಕ. ಸೌದಿ ಅವ್ರಿಗೊಂದಿಷ್ಟು ಶಾಸಕರ ಬೆಂಬಲ ಇದೆ, ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ತಂಡನೇ ಇದೆ. ಓವರಾಲ್ ಕರ್ನಾಟಕದಲ್ಲಿ ಒಂದು 35-40 ಜನ ಕೂರಿಸ್ತೀನಿ ಶಾಸಕರನ್ನ ಅನ್ನೋ ಮಟ್ಟಿಗೆ ಅವ್ರ ಬಲ ಹೆಚ್ಚಿಸ್ಕೊಂಡಿದ್ದಾರೆ. ಈ ಇಬ್ಬರ ನಡುವಿನ ಜಟಾಪಟಿ ಸರ್ಕಾರದ ಮೇಲೆ ಯಾವ ಪರಿಣಾಮ ಬೀರಲಿದೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಸೌದಿ ತಂದಿರೋದೇ ಚೆಕ್ಮೇಟ್ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ಅನ್ನೋದು ಕೈಪಾಳ್ಯದಲ್ಲಿರೋ ಚರ್ಚೆ. ಅಂಥದ್ರಲ್ಲಿ ಸಹಕಾರಿ ಖಾತೆನೇ ಅವ್ರಿಗೆ ಕೊಟ್ಟಿರೋದು DK. ಈಗ ಮುಂದಿನ ಒಂದೊಂದೇ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು. ಜಾರಕಿಹೊಳಿ ಬ್ರದರ್ಸ್ ಮುಂದಿನ ನಡೆ ಸಿಕ್ಕಾಪಟ್ಟೆ ಈಗ ಇಂಟ್ರೆಸ್ಟಿಂಗ್. ಸೊ ಒಂದೊಂದೇ ಈ ಮುನಿಸ್ಕೊಂಡಿದ್ದವರೆಲ್ಲ ಸಿಡಿತಿದ್ದಾರೆ. ಜಮೀರ್ ಅವ್ರು ಏನು ಮಾಡಿದ್ರು ನೋಡಿದ್ವಿ, ಲೆಟ್ರ್ ಬರೆದು ಬೇಡ ನಿಮ್ಮ ಉಸ್ತುವಾರಿ ಅಂತ ತಿರಸ್ಕರಿಸಿದ್ದಾರೆ. ಧ್ವಜಾರೋಹಣದ ದೊಡ್ಡ ಇಶ್ಯೂ ಆಯಿತು, ಅದು ಬಿಟ್ಟಾಕಿ. ಬಟ್ ಅವ್ರದ್ದು ಬರೆಯೋಕ್ಕೆ ಕಾರಣ ಏನು, ತನಗೆ ಇದ್ದ ಖಾತೆ ಕಿತ್ಕೊಂಡು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅದು ಹೆಂಗೆ ಕೊಟ್ರಿ, ಖಾದರ್ ಅವ್ರಿಗೆ ಕೊಟ್ಟು ನನಗೆ ಕಿತ್ಕೊಂಡ್ರಿ, ವೈಟ್ನರ್ ಹಾಕಿ ಸಿಡ್ದೆದ್ದಿದ್ದೆಲ್ಲ ನೋಡಿದ್ವಿ. ಉಸ್ತುವಾರಿನೇ ಬೇಡ ನನಗೆ ಯಾವ ಜಿಲ್ಲೆದು ಅಂತ. ಸೊ ಜಮೀರ್ ಅವರು, ಅಲ್ಲಿ ಸತೀಶ್ ಅವರು ಹಾಗೆಲ್ಲ ಮಾತಾಡೋರಲ್ಲ, ಅವ್ರು ಹೊರಗಡೆ ಎಲ್ಲ ತೋರಿಸೋರಲ್ಲ. ಬಟ್ ಅವ್ರು ಏನು ಮಾಡಬಹುದು ಮುಂದೆ ಅನ್ನೋ ಬಹಳ ಕುತೂಹಲ. ಈಗ ಈ ಕಡೆ ಶಾಸಕರು ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಪಕ್ಷ ಬಿಡೋದಕ್ಕೆ ತಯಾರಿಯಾಗಿ ಓಪನ್ ಆಗಿ ಮಾತಾಡೋಕ್ಕೆಲ್ಲ ಶುರು ಮಾಡಿದ್ದಾರೆ. ಇದೆಲ್ಲವನ್ನು DK ನಿಭಾಯಿಸ್ತಾರ ಮುಂದಿನ ದಿನಗಳಲ್ಲಿ? ಸಿದ್ದರಾಮಯ್ಯನವ್ರು ನಾನೇನು ಸೈಲೆಂಟ್ ಆಗಿಲ್ಲ, CM ಆಗಿಲ್ವಲ್ಲ ನನಗೆ, ಹಂಗಾಗಿ ಮಾತಾಡ್ತಿಲ್ಲ ಅಷ್ಟೇ ಅಂತಿದ್ದಾರೆ. ಸೊ ಸೈಲೆಂಟ್ ಗೇಮ್ ಪ್ಲ್ಯಾನ್ ಸಿದ್ದರಾಮಯ್ಯನವ್ರದ್ದು ಹೇಗಿರುತ್ತೆ? ಫಸ್ಟ್ ದಿನ ಅಧಿವೇಶನ ಕಾವೇರಿಲಿದ್ದರೂ ಬರಲೇ ಇಲ್ಲ, ಸೆಕೆಂಡ್ ದಿನ ಎಲ್ಲರೂ ಕರೆದ್ರು ಬಂದರು. ಬಟ್ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಇನ್ನೂ ಏನೇನು ಓಡ್ತಾ ಇದೆ, ಅವ್ರ ಮುಂದಿನ ಹೆಜ್ಜೆಗಳು ಏನಿರ್ತವೆ ಅನ್ನೋದನ್ನು ಯಾರೂ ಗೆಸ್ ಮಾಡೋಕ್ಕಾಗ್ತಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.